ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ. ಯಾರೂ ಅದರಲ್ಲಿ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ. ಅವರಿಗೆ ಆ ಯೋಗ್ಯ ಇದೆ, ಯೋಗನೂ ಇದೆ, ಯೋಗ್ಯತೆಯೂ ಇದೆ. ಹಾಗಾಗಿ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಖಂಡಿತ ರಾಜಯೋಗ ಇದೆ. ಯಾಕಂದರೆ ಅವರಿಗೆ ಗುರು ಅಧಿಕ ಅಂತೇಳಿ ಗುರುವಿನ ಅನುಗ್ರಹ ಸದಾ ಇರೋದ್ರಿಂದ ಯಾರೂ ತಪ್ಪಿಸೋಕ್ಕಾಗಲ್ಲ. ಅವರಿಗೆ ಅಂಥದ್ದೇ ಗುರು ಇದ್ದಾರೆ. ಹಾಗಾಗಿ ನಡೆಯುತ್ತೆ. 2.5 ವರ್ಷ ಸಂಪೂರ್ಣ ಆಗೋದಿಲ್ಲ, ಸ್ವಲ್ಪ ಅದರಲ್ಲೂ ತಡು ಆಗುತ್ತೆ, ತೊಂದರೆಗಳಾಗುತ್ತೆ. ಅದರ ಅಷ್ಟು ಸುಲಭದ ಮಾತಲ್ಲ. ಪೀಠ ಕೂರಕ್ಕೆ ಬಿಡೋದಿಲ್ಲ ಅದಷ್ಟು ಸುಲಭಕ್ಕೆ. ಅವರಿಗೆ ಸುಮಾರು 2031 ತನಕ ರಾಜನಾಗಿರ್ತಾರೆ ಅಷ್ಟೇ. ಅದು ಯಾಕೆಂದರೆ ಅದು ಸುಡುತ್ತೆ, ಒಂದು ಕಡೆ ಸುಡ್ತಾ ಇರುತ್ತೆ. ಹಾಗಾಗಿ ನಾನು ಜ್ಯೋತಿಷ್ಯ ಮಾತ್ರ ಹೇಳೋದು, ಅನುಷ್ಠಾನ ಬಲದಿಂದ ಹಾಗೆ ಹೇಳ್ತೀನಿ. 1.5 ವರ್ಷ ಅವ್ರು ರಾಜನಾಗಿರ್ತಾರೆ, ಮುಖ್ಯಮಂತ್ರಿ ಆಗ್ತಾರೆ. ಸಹಜ, ನಮ್ಮ ಕರ್ನಾಟಕದಲ್ಲಿ ಎಲ್ಲರೂ ಸಹಜ. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ನನಗೂ ಆಸೆ ಇದೆ, ನಿಮಗೂ ಹಾಗೆ ಮಿತ್ರರಿಗೂ ಆಸೆ ಇರುತ್ತದೆ. ಅದು ತಪ್ಪಲ್ಲ. ಅದೇ ಹೇಳಿದೆ ಅಲ್ಲ ಮಾಧ್ಯಮ ಮಿತ್ರರೇ, ಅದು ಅವರವರ ಆಸೆ ಅನ್ನೋದೊಬ್ಬ ಮನುಷ್ಯನಿಗೆ ಪ್ರತಿಯೊಬ್ಬನಿಗೂ ತನ್ನದೇ ಆದ ಒಂದು ಆಸೆ ಇರುತ್ತೆ. ಸಂಪೂರ್ಣ ನಾನೇ ಮುಖ್ಯಮಂತ್ರಿ ಆಗಿರಬೇಕು ಅಂತ, ಅದು ತಪ್ಪಂತ ನಾನು ಹೇಳಲ್ಲ. ಅವರವರ ಅಭಿಪ್ರಾಯ. ನವೆಂಬರ್ 26 ಮೇಲೆ ಖಂಡಿತ ಆಗ್ತಾರೆ, ಖಂಡಿತ ಮುಖ್ಯಮಂತ್ರಿ ಆಗ್ತಾರೆ, ಅದೆರಡು ಮಾತೇ ಇಲ್ಲ.